ಮತ್ತೆ ರಾಜ್ಯ ರಾಜಕಾರಣದತ್ತ ದಳಪತಿ ಚಿತ್ತ. ಮಂಡ್ಯದಿಂದಲೇ ಅಖಾಡಕ್ಕಿಳಿಯಲು ಎಚ್ಡಿಕೆ ಸಿದ್ಧತೆ. ಇದು ಫ್ರೀಡಂ ಟಿವಿ ಬಿಗ್ ಎಕ್ಸ್ಕ್ಲೂಸಿವ್. ಮೋದಿ ಸಂಪುಟ ಪುನರ್ರಚನೆಗೆ ಮುಹೂರ್ತ. ದಿಲ್ಲಿಯಲ್ಲಿ ಶುರುವಾಯಿತು ಬಿಗ್ ಲಾಬಿ. ಕರ್ನಾಟಕದಿಂದ ಯಾರಿಗೆಲ್ಲ ಚಾನ್ಸ್? ಜಿಬಿಎ ಗದ್ದುಗೆಗೆ ಕಮಲ ಕಣ್ಣು. ರಾಜ್ಯ ಬಿಜೆಪಿ ಹೈ ವೋಲ್ಟೇಜ್ ಮೀಟಿಂಗ್. ಶಾಸಕರು ಸಂಸದರ ಜೊತೆ ಅಶೋಕ್ ರಣತಂತ್ರ. ಸಾಲ ಮಾಡಿ ಬಿತ್ತಿದ್ರು ಮೊಳಕೆಯೊಡೆಯದ ಈರುಳ್ಳಿ. ಕಳಪೆ ಬೀಜಕ್ಕೆ ಬೆಳೆಗಾರರು ಕಂಗಾಲು. ಪರಿಹಾರಕ್ಕಾಗಿ ಧಾರವಾಡದಲ್ಲಿ ಆಕ್ರೋಶ. ಮತಾಂತರ ವಿರುದ್ಧ ಜಾಗೃತಿ ಜಾಥಾ. ಕುಶಾಲನಗರದಲ್ಲಿ ಹಿಂದೂ ಸಂಘಟನೆಗಳ ಜನಾಂದೋಲನ. ವರ್ತಕರಿಂದ ಸ್ವಯಂ ಪ್ರೇರಿತ ಬಂದ್. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ರಾಜಕಾರಣಕ್ಕೆ ಕುಮಾರಣ್ಣ ಅವರು ಮತ್ತೆ ವಾಪಸ್ ಬರ್ತಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಮಂಡ್ಯದಿಂದ ಸ್ಪರ್ಧೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಮೆಗಾ ಪ್ಲಾನ್ ಅನ್ನೇ ರೂಪಿಸ್ತಾ ಇದ್ದಾರೆ. ದೆಹಲಿ ರಾಜಕಾರಣಕ್ಕೆ ಕುಮಾರಸ್ವಾಮಿ ಗುಡ್ ಬೈ ಹೇಳ್ತಾರಾ? ಈಗ ಕೇಂದ್ರ ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಕುಮಾರಸ್ವಾಮಿ ಅವರು ನಿರಾಸಕ್ತಿಯನ್ನು ವಹಿಸಿದ್ದಾರೆ. ಮತ್ತೆ ರಾಜ್ಯ ರಾಜಕಾರಣದತ್ತ ಕುಮಾರಣ್ಣ ಈಗ ಚಿತ್ತ ನೆಟ್ಟಿದ್ದಾರೆ. ಮಂಡ್ಯ, ಮೈಸೂರು, ರಾಮನಗರ ಜಿಲ್ಲೆಗಳೇ ಎಚ್ಡಿ ಕುಮಾರಸ್ವಾಮಿ ಅವರ ಟಾರ್ಗೆಟ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಮಾತುಗಳು ಈ ಹಿಂದಿನಿಂದಲೂ ಕೂಡ ಆಗಾಗ್ಗೆ ಹೊಗೆಯಾಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫ್ರೀಡಂ ಟಿವಿ ಕೂಡ ವರದಿಯನ್ನ ಬಿತ್ತರ ಮಾಡಿತ್ತು. ಇದೀಗ ಈ ವಿಚಾರಗಳು ಖಾತರಿಯಾಗ್ತಾ ಇದೆ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದತ್ತ ಚಿತ್ತ ನೆಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಂಡ್ಯ, ಮೈಸೂರು, ರಾಮನಗರ ಜಿಲ್ಲೆಗಳೇ ಎಚ್ಡಿ ಕುಮಾರಸ್ವಾಮಿ ಅವರ ಟಾರ್ಗೆಟ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೇ ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿ ಅವರು ವಿಧಾನಸಭೆ ಚುನಾವಣೆಗೆ ರಣಕಹಳೆ ಊದಲಿದ್ದಾರೆ. ಮಂಡ್ಯ ಕ್ಷೇತ್ರದಿಂದಲೇ ಅಖಾಡಕ್ಕೆ ಇಳಿಯೋದಕ್ಕೆ ಮೆಗಾ ಸ್ಕೆಚ್ ಕೂಡ ಹಾಕಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಪಾರುಪತ್ಯಕ್ಕೆ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಮಂಡ್ಯ, ಮೈಸೂರು, ರಾಮನಗರ ಗೆಲ್ಲೋದಕ್ಕೆ ಕುಮಾರಸ್ವಾಮಿ ಅವರು ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಈ ಮೂರು ಜಿಲ್ಲೆಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ದಳಪತಿಗಳು ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಈಗ ಪ್ಲಾನ್ ರೂಪಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಎಲ್ಲಾ ರೀತಿಯಾದಂತಹ ರಣತಂತ್ರಗಳನ್ನು ಕೂಡ ಕುಮಾರಸ್ವಾಮಿ ಅವರು ಹೆಣಿತಾ ಇದ್ದಾರೆ. ಹೀಗಾಗಿ ಕೇಂದ್ರ ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳ್ತಾರೆ ಅನ್ನೋ ಮಾತುಗಳು ಅದು ಕೂಡ ಈಗ ತೀವ್ರವಾಗಿ ಕೇಳಿಬರ್ತಾ ಇದೆ. ಇನ್ನು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕಮಾಲ್ ಮಾಡಲಿದ್ದಾರೆ. ಮಂಡ್ಯದಲ್ಲಿ ಅಖಂಡ ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಳೆ ಮೈಸೂರಿನ 20ಕ್ಕೂ ಹೆಚ್ಚು ಒಕ್ಕಲಿಗ ಪ್ರಾಬಲ್ಯ ಕ್ಷೇತ್ರಗಳು, 45% 50% ನಿರ್ಣಾಯಕ ಕ್ಷೇತ್ರಗಳೇನಿದ್ದಾವೆ ಈ ಭಾಗದ ಮೇಲೆ ಅವರು ಕಣ್ಣಿಡ್ತಾ ಇದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಈ ಕ್ಷೇತ್ರಗಳಲ್ಲಿ ಅಂತ ಪಣ ತೊಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು ಎಚ್ಡಿಕೆ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ದೇ ಆದ್ರೆ ದಳದಲ್ಲಿ ಹೊಸ ಸಂಚಲನ ಗ್ಯಾರಂಟಿ. ಮಂಕಾಗಿರುವ ಕಾರ್ಯಕರ್ತರಲ್ಲಿ ಹೊಸ ಜೋಶ್ ತುಂಬೋದಕ್ಕೆ ಇದೇ ಬ್ರಹ್ಮಾಸ್ತ್ರ. ಮಂಡ್ಯ ಮಾತ್ರವಲ್ಲ, ಅಕ್ಕಪಕ್ಕದ 4 ಜಿಲ್ಲೆಗಳಲ್ಲೂ ಕೂಡ ಪ್ರಭಾವ ಬೀರುವ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ರಾಮನಗರ ಮೇಲಿನ ಸೋಲಿನ ಸೇಡು, ಅಲ್ಲಿ ಸೋಲಾಗಿತ್ತಲ್ಲ ಅದರ ಸೇಡನ್ನ ತೀರಿಸೋದಕ್ಕೆ ಮಂಡ್ಯ ಮಣ್ಣಿನಿಂದಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಇಡೋದಕ್ಕೆ ಎನ್ಡಿಎ ಮೈತ್ರಿಕೂಟ ಹೊಸ ಚಕ್ರವ್ಯೂಹವನ್ನು ಹೆಣಿತಾ ಇದೆ. ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕುಮಾರಸ್ವಾಮಿ ಅವರು ಕೇಂದ್ರ ರಾಜಕಾರಣಕ್ಕೆ ಗುಡ್ ಬೈ ಹೇಳಿದ್ದಾರೆ. ಈಗಾಗಲೇ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಕೇಂದ್ರ ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳಿ ರಾಜ್ಯ ರಾಜಕಾರಣಕ್ಕೆ ಅವರು ಮರಳುತ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ಮಾರುತಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳ್ತಾರೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ. ಇದೀಗ ಸಕಾಲ ಅಂತ ಏನಾದರೂ ಕುಮಾರಸ್ವಾಮಿ ಅವರಿಗೆ ಅನಿಸ್ತಾ ಇದೆಯಾ? ಕೇಂದ್ರ ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳೋ ಸಾಧ್ಯತೆ ಏನಾದರೂ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್, ಹೌದು. ಯಾಕೆಂದ್ರೆ ಇತ್ತೀಚೆಗೆ ನಡೆದಂತಹ ಪರಿಷತ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದಷ್ಟು JDS ನಾಯಕರು ಕೂಡ ಕಾಂಗ್ರೆಸ್ಗೆ ಮತದಾನ ಹಾಕಿರುವಂಥದ್ದು, ಅಂದ್ರೆ ಅಡ್ಡ ಮತದಾನ ಹಾಕಿರೋದು. ಇದು ಎಲ್ಲ ಒಂದ್ ಕಡೆ ಮುನ್ಸೂಚನೆ ಸಿಕ್ಕಿರುವಂಥದ್ದು HDK. ಅಂದ್ರೆ ಇನ್ನೂ ಕೂಡ ನಾನು ಕೇಂದ್ರದಲ್ಲೇ ಉಳಿದಿದ್ದೆ ಆದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಮತ್ತು JDS ಪಕ್ಷಕ್ಕೂ ಕೂಡ ಸಾಕಷ್ಟು ಸಂಕಷ್ಟ ಆಗುತ್ತೆ ಅಂತ ತಿಳಿದಿರುವಂತಹ HDK ಈಗ ರಾಜ್ಯ ರಾಜಕೀಯಕ್ಕೆ ಮರಳುತ್ತಾರೆ ಎಂಬ ಚರ್ಚೆ JDS ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಇಲ್ಲಿಂದಲೂ ಕಳೆದ ಒಂದು ವರ್ಷದಿಂದಲೂ ಕೂಡ ಈ ವಿಚಾರವಾಗಿ ಚರ್ಚೆ ಆಗ್ತಿದೆ. ಪ್ರಮುಖವಾಗಿ ಸಾಕಷ್ಟು ವಿಚಾರದಲ್ಲಿ JDSಗೆ ಹಿನ್ನಡೆ ಆಗಿದೆ. JDS ನಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಒಗ್ಗಟ್ಟಿನ ಕೊರತೆ ಇದೆ. ಯಾಕೆಂದ್ರೆ ಕೇಂದ್ರಕ್ಕೆ HDK ಹೋದ ನಂತರ ರಾಜ್ಯದಲ್ಲಿ ಯಾರು ಕೂಡ ಆ ಮಟ್ಟದ ಪ್ರಭಾವ ಬೆಳೆಸುವಂತ ನಾಯಕರಿಲ್ಲ. JDSಗೆ ಮಾಸ್ ಅಂತ ಇರುವಂತ ಏಕೈಕ ವ್ಯಕ್ತಿ ದೇವೇಗೌಡರು ಸದ್ಯಕ್ಕೆ ರಾಜಕೀಯದಿಂದ ದೂರ ಉಳಿದಿರುವಂಥದ್ದು. ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರೇ JDS ನ ಇಳಿದುಕೊಳ್ಳುವ ಪ್ರಯತ್ನ ಮಾಡಬೇಕಾಗಿತ್ತು. ಮತ್ತು JDS ನ ಪ್ರಬಲ ನಾಯಕ ಅಂತ ಯಾರಾದ್ರೂ ಇದ್ರೆ ಅದು HDK ಮಾತ್ರ. ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿಯನ್ನ ಮುನ್ನೆಲೆಗೆ ತರುವ ಪ್ರಯತ್ನ ಬಂದ್ರು ಕೂಡ JDS ನಲ್ಲಿ ಅದೊಂದು ರೀತಿಯ ಅಸಮಾಧಾನಕ್ಕೆ ಕೂಡ ಕಾರಣ ಆಗಿತ್ತು. ಹಾಗಾಗಿ ಕೇಂದ್ರ ಸಚಿವ ಸ್ಥಾನದಿಂದ ದೂರ ಉಳಿದು ರಾಜ್ಯ ರಾಜಕೀಯಕ್ಕೆ ಮರಳುತ್ತಾರೆ ಎಂಬ ಚರ್ಚೆ ಕೂಡ ಇರುವಂತದ್ದು. ಇನ್ನೇನು ಕೇಂದ್ರ ಕ್ಯಾಬಿನೆಟ್ ನಲ್ಲಿ ರೀಶಫಲ್ ಆಗುವ ಸಾಧ್ಯತೆ ಇರುವಂತದ್ದು, ಅಲ್ಲಿ ತಮ್ಮ ಸ್ಥಾನದಿಂದ ದೂರ ಉಳಿದು ರಾಜ್ಯಕ್ಕೆ ಮರಳುತ್ತಾರೆ ಎಂಬ ಚರ್ಚೆ ಕೂಡ ಇರುವಂತದ್ದು. ಯಾಕೆ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ JDSಗೆ ಅತಿ ಹೆಚ್ಚು ಪ್ರಾಬಲ್ಯ ಹೊಂದಿರುವಂತದ್ದು. ಅಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಪಕ್ಷ ಸಂಘಟನೆ ಆಗಬೇಕು ಮತ್ತು ಕಾರ್ಯಕರ್ತರ ಜೊತೆ ನಡಿಬೇಕು ಮತ್ತು ಕಾರ್ಯಕರ್ತರ ಸಮಸ್ಯೆಗಳನ್ನ ಕೇಳಿ ಮುಂದಿನ ದಿನಗಳಲ್ಲಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕೆಂಬ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಸಾಕಷ್ಟು ಮೀಟಿಂಗ್ ಗಳನ್ನ ಮಾಡಬೇಕಾಗಿತ್ತು. ಆ ದೃಷ್ಟಿಯಿಂದ ಕೇಂದ್ರ ಸಚಿವ ಸ್ಥಾನಕ್ಕೆ ಅಂದ್ರೆ ಅದರಿಂದ ದೂರ ಉಳಿದು ರಾಜ್ಯ ರಾಜಕೀಯಕ್ಕೆ ಹೆಚ್ಚು ಮರಳುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಮಂಡ್ಯದಿಂದ MLA ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಎಂಬ ಚರ್ಚೆ ಕೂಡ JDS ನಲ್ಲಿ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು. ಪ್ರಮುಖವಾಗಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ರಾಮನಗರ ಆಗಿರ್ಬೋದು ಮತ್ತೆ ಅದೇ ರೀತಿ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಹೆಚ್ಚು ಪ್ರಾಬಲ್ಯ ಹೊಂದುವ ಸಾಧ್ಯತೆ ಇರುವಂತದ್ದು. ಮತ್ತೆ ಮತಗಳನ್ನು ಸೆಳೆಯುವ ಪ್ರಯತ್ನ ಕುಮಾರಸ್ವಾಮಿಯಿಂದ ಕೂಡ ಆಗುತ್ತೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಅಂದ್ರೆ ಮಂಡ್ಯ, ರಾಮನಗರ ಆಗಿರ್ಬೋದು ಮತ್ತೆ ಚನ್ನಪಟ್ಟಣ ಮತ್ತೆ ಈ ರೀತಿಯಾದ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಒಕ್ಕಲಿಗರೇ ಇರುವಂತದ್ದು. ಒಕ್ಕಲಿಗರ ಗೆಲುವಿನ ಪರ್ಸೆಂಟೇಜ್ ಹೆಚ್ಚಾಗಿರುತ್ತೆ ಮತ್ತು ನಿರ್ಣಾಯಕ ಅಂದ್ರೆ ಗೆಲುವಿನ ನಿರ್ಣಾಯಕ ಮಾಡುವಂಥದ್ದು ಕೂಡ ಒಕ್ಕಲಿಗೆ ಆಗಿರೋದ್ರಿಂದ ಅಲ್ಲಿ ತಮ್ಮ ಪ್ರಾಬಲ್ಯ ಬೆಳೆಸ್ಕೋಬೇಕಂದ್ರೆ ಈಗಲಿಂದನೇ ಪಕ್ಷ ಸಂಘಟನೆ ಆಗ್ಬೇಕು, ಅದಕ್ಕೆ ಹೆಚ್ಚು ಒತ್ತನ್ನ ಕೊಡಬೇಕು ಮತ್ತು ಈಗಿಂದನೇ ಅಭ್ಯರ್ಥಿಯ ಸೆಲೆಕ್ಷನ್ ಕೂಡ ಆಗ್ಬೇಕು. ಮತ್ತೆ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಮತ್ತೆ ಈಗಾಗಲೇ ಪಕ್ಷದಿಂದ ಬಿಡುವ ಮುನ್ಸೂಚನೆ ಕೊಡುವ ಕೆಲವೊಬ್ಬರು ಶಾಸಕರು ಇರೋದ್ರಿಂದ ಅವ್ರನ್ನೆಲ್ಲ ಹಿಡಿದಿಟ್ಕೊಳ್ಳುವ ಪ್ರಯತ್ನ ಅಥವಾ ಅವರ ಸ್ಥಾನಕ್ಕೆ ಬೇರೆ ಅಭ್ಯರ್ಥಿಗಳ ಕಣಕ್ಕಿಳಿಸುವ ಪ್ರಯತ್ನ ಕೂಡ HDKಯಿಂದಲೇ ಆಗ್ಬೇಕಾಗಿರೋದ್ರಿಂದ ಇವೆಲ್ಲವೂ ಆಗ್ಬೇಕು ಅಂದ್ರೆ ಕೇಂದ್ರದಲ್ಲಿ ಇರಬಾರ್ದು, ರಾಜ್ಯದಲ್ಲಿ ಇದ್ರೆ ಮಾತ್ರ ಅವೆಲ್ಲವೂ ಸಾಧ್ಯ ಆಗುತ್ತೆ. ಹಾಗಾಗಿ ಅವರು ಮಂಡ್ಯದಿಂದಲೇ ಪ್ರಮುಖವಾಗಿ ಮಂಡ್ಯದಿಂದ ಸ್ಪರ್ಧೆ ಮಾಡೋದ್ರಿಂದ ಮಂಡ್ಯದ ಭಾಗದಲ್ಲಿ ಬರುವಂತಹ 7 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಗೆಲ್ಲುವ ಅವಕಾಶಗಳಿರುವಂತದ್ದು. ಮಂಡ್ಯ ಅಲ್ಲದೆ ಹಾಸನ ಭಾಗಕ್ಕೂ ಹೆಚ್ಚು ಪ್ರಭಾವ ಬೀಳುತ್ತೆ ಮತ್ತೆ ರಾಮನಗರ ಭಾಗಕ್ಕೂ ಕೂಡ ಹೆಚ್ಚು ಪ್ರಭಾವನ ಬೆಳೆಸ್ಕೊಳ್ಬಹುದು. ಮತ್ತೆ ಅದೇ ರೀತಿ ಮೈಸೂರು ಭಾಗದಲ್ಲೂ ಕೂಡ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬಹುದು. 20ಕ್ಕೂ ಹೆಚ್ಚು ಸೀಟ್ಗಳ ಗೆಲ್ಲುವ ನಿರೀಕ್ಷೆಯಲ್ಲಿ ಕುಮಾರಸ್ವಾಮಿ ಇರುವಂತದ್ದು. ಪ್ರಮುಖವಾಗಿ ಅವರು ಮುಂದಿನ CM ಆಗ್ತಾರೆ ಎಂಬ ಚರ್ಚೆ ಕೂಡ JDS ನಲ್ಲಿ ಅಂದ್ರೆ JDS BJP ಮೈತ್ರಿ ಆಗಿದ್ರು ಕೂಡ JDS ಕಡೆಯಿಂದಲೂ ಕೂಡ ಏನು CM ಆಗ್ತಾರೆ ಕುಮಾರಸ್ವಾಮಿ ಎಂಬ ಚರ್ಚೆ ಇರೋದ್ರಿಂದ ಇವೆಲ್ಲವೂ ಕೂಡ ಯಶಸ್ವಿ ಆಗ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ನೇರವಾಗಿ ರಾಜ್ಯದಲ್ಲಿ ಇದ್ರೆ ಮಾತ್ರ ಅವೆಲ್ಲವೂ ಸಾಧ್ಯ ಆಗುತ್ತೆ. ಹಾಗಾಗಿ ರಾಜಕಾರಣಕ್ಕೆ ಬಂದು ಮಂಡ್ಯದಲ್ಲಿ ಸ್ಪರ್ಧೆ ಮಾಡುವುದು ಆಗಿದ್ದೇ ಆದಲ್ಲಿ JDSಗೂ ಕೂಡ ಅದು ಹೆಚ್ಚು ಪ್ಲಸ್ ಪಾಯಿಂಟ್ ಆಗುವಂಥದ್ದು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜುಲೈ 10ಕ್ಕೆ ನರೇಂದ್ರ ಮೋದಿ ಅವರ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ರಿಪೋರ್ಟ್ ಬರ್ತಾ ಇದೆ. ಈಗ ಇದೇ ಜುಲೈ 10ಕ್ಕೆ ನರೇಂದ್ರ ಮೋದಿ ಅವರ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಇದೆ. ಅಖಾಡದಲ್ಲಿ ನಡುಕ ಹುಟ್ಟಿದೆ, ಆಕಾಂಕ್ಷಿಗಳಲ್ಲಿ ತಳಮಳವೇ ಉಂಟಾಗ್ತಾ ಇದೆ. ಕೇಂದ್ರ ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಹಾಗಾದ್ರೆ ದೆಹಲಿ ರಾಜಕಾರಣದಲ್ಲಿ ಜುಲೈ 10ರ ಮಹಾ ಕೌಂಟ್ ಡೌನ್ ಆರಂಭ ಆಗಿದೆ. ಪ್ರಧಾನಿ ಮೋದಿ 3.0 ಸರ್ಕಾರದ ಮೊದಲ ಬಿಗ್ ಸರ್ಜರಿ ಇದು. ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ಸರಣಿ ಸಭೆಗಳು ಕಂಪ್ಲೀಟ್ ಆಗಿದ್ದಾವೆ. ಸ್ಥಾನ ಉಳಿಸಿಕೊಳ್ಳೋದಕ್ಕೆ, ಹೊಸದಾಗಿ ಸಂಪುಟಕ್ಕೆ ಸೇರೋದಕ್ಕೆ ಭರ್ಜರಿ ಲಾಬಿಗಳು ನಡೀತಾ ಇದೆ. ನೋಡಿ, ಅನೇಕರನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ ಅನೇಕರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಭಾರಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಹೇಗಾದ್ರೂ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತ ಎಲ್ಲರೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸರಿಸುಮಾರು 6 ಜನ ಮಿನಿಸ್ಟರ್ಗಳೇನಿದ್ದಾರೆ, ಎಕ್ಸಿಸ್ಟಿಂಗ್ ಮಿನಿಸ್ಟರ್ಗಳೇನಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೈ ತಪ್ಪುವಂತಹ ಸಾಧ್ಯತೆ ಇದೆ.
ಇತ್ತೀಚೆಗೆ ತುಂಬಾ ಗಂಭೀರವಾಗಿ ಆರೋಪ ಕೇಳಿಬಂದಿದ್ದಂತಹ ನಾಯಕರು ಯಾರಿದ್ದಾರೆ, ಅದರಲ್ಲೂ ಕೂಡ ಪ್ರಭಾವಿ ಸಚಿವರೇ ಸ್ಥಾನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಹೈಕಮಾಂಡ್ ನಿಂದ ಪ್ರತಿ ಸಂಸದರ ಪ್ರೋಗ್ರೆಸ್ ರಿಪೋರ್ಟ್ ಕೂಡ ಪರಿಶೀಲನೆ ನಡೀತಾ ಇದೆ. ಪ್ರಮುಖ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಈ ಪುನರ್ರಚನೆಗೆ ಟಾರ್ಗೆಟ್ ಆಗ್ತಾ ಇದೆ. ಕಾರ್ಯಕ್ಷಮತೆ ಇಲ್ಲದ ಹಾಲಿ ಸಚಿವರನ್ನ ಕೈ ಬಿಡೋದಕ್ಕೆ ಹೈಕಮಾಂಡ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ಸಂಘಟನಾ ಚತುರರು, ಯುವ ಮುಖಗಳಿಗೆ ಮಣೆ ಹಾಕೋದಕ್ಕೆ ಸೀಕ್ರೆಟ್ ಪ್ಲಾನ್ ಕೂಡ ನಡೀತಾ ಇದೆ. ಯಾರು ಯುವ ನಾಯಕರಿದ್ದಾರೆ, ಯಾರು ಸರಿಯಾಗಿ ಕೆಲಸಗಳನ್ನ ಮಾಡಿದ್ದಾರೆ ಅಂತವರಿಗೆ ಸಚಿವ ಸ್ಥಾನ ಕೊಡೋ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಯಾರು ಸಂಸದರಿದ್ದಾರೆ ಆ ಸಂಸದರ ರಿಪೋರ್ಟ್ ಕಾರ್ಡ್ಗಳನ್ನು ಕೂಡ ಈಗ ನೋಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ಈಗ ಸಚಿವರಿದ್ದಾರೆ, ಹಾಲಿ ಸಚಿವರು, ಅವರ ರಿಪೋರ್ಟ್ ಕಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮುಂದುವರಿಸಬೇಕಾ ಬೇಡವಾ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಇನ್ನು ಕರ್ನಾಟಕದಿಂದ ಯಾರ್ಯಾರಿಗೆ ಚಾನ್ಸ್ ಸಿಗುತ್ತಪ್ಪ, ಹಾಗಾದ್ರೆ ಯಾರ್ಯಾರಿಗೆ ಚಾನ್ಸ್ ಸಿಗತ್ತೆ, ಯಾರ್ಯಾರಿಗೆ ಕೈ ತಪ್ಪತ್ತೆ ಸಚಿವ ಸ್ಥಾನ? ಕರ್ನಾಟಕದ ಕೋಟಾದಲ್ಲಿ ಅನಿರೀಕ್ಷಿತ ಟ್ವಿಸ್ಟ್ ಎದುರಾಗುವ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಿದ್ರೆ ಆ ಸ್ಥಾನ ಯಾರಿಗೆ? ಹಾಗಾದ್ರೆ ಸಂಪುಟ ಪುನರ್ರಚನೆ ಸುದ್ದಿ ಬೆನ್ನಲ್ಲೇ ರಾಜ್ಯದ ಸಂಸದರಲ್ಲಿ ತಳಮಳ ಹೆಚ್ಚಳವಾಗಿದೆ. ಶೆಟ್ಟರ್, ಬೊಮ್ಮಾಯಿ, ಪಿಸಿ ಮೋಹನ್, ಬಿವೈ ರಾಘವೇಂದ್ರ ಹೆಸರುಗಳು ಮುಂಚೂಣಿಯಲ್ಲಿ ಇದ್ದಾವೆ. ಜಾತಿ ಪ್ರಾದೇಶಿಕ ಸಮೀಕರಣ ಸರಿದೂಗಿಸೋದಕ್ಕೆ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ವಿ ಸೋಮಣ್ಣಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವ ಸಾಧ್ಯತೆ ಇದೆ. ಇದು ಫ್ರೀಡಂ ಟಿವಿಯ ದೆಹಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಇದು ಇದೇ ತಿಂಗಳ 10ಕ್ಕೆ ಮುಂಬರುವಂತಹ ತಿಂಗಳ 10ಕ್ಕೆ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಈಗ ಕೇಳಬರ್ತಾ ಇದೆ. ಈ ನಡುವೆ ಅನೇಕ ಘಟಾನುಘಟಿ ನಾಯಕರಿಗೆ ಸಚಿವ ಸ್ಥಾನ ಕೈ ತಪ್ಪತ್ತೆ ಅನ್ನೋ ಮಾತುಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಹೊಸಬರಿಗೆ ಯಾರ್ಯಾರು ಸರಿಯಾಗಿ ಕೆಲಸ ಮಾಡಿದ್ದಾರೆ, ಸಂಸದರಾಗಿ ಆ ಒಂದು ಹುದ್ದೆಯನ್ನ ಯಾರ್ಯಾರು ಸರಿಯಾಗಿ ನಿಭಾಯಿಸಿದ್ದಾರೆ ಅಂತವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಮಹಾ ಕತ್ತರಿ ಬೀಳುವ ಸಾಧ್ಯತೆ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಅನೇಕರಿಗೆ ಸ್ಥಾನಗಳು ಕೈ ತಪ್ಪುವ ಸಾಧ್ಯತೆ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ ಆ ಸ್ಥಾನ ಯಾರಿಗೆ ಸಿಗತ್ತೆ ಅನ್ನುವಂಥದ್ದು ಒಂದು ಕಡೆ. ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಸಚಿವ ಸ್ಥಾನ ಕೈ ತಪ್ಪತ್ತೆ ಅನ್ನೋ ಮಾತುಗಳು ಈಗ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಆ ಸ್ಥಾನ ಯಾರಿಗೆ ಸಿಗತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಇದೆ ಇಲ್ಲಿ. ಹೀಗಾಗಿ ಅನೇಕರು ಆ ಸಚಿವ ಸ್ಥಾನ ಕೈ ತಪ್ಪಿಸ್ಕೊಂಡ್ರೆ ಇನ್ನೂ ಕೆಲವರಿಗೆ ಸಚಿವ ಸ್ಥಾನಗಳು ಸಿಗುವ ಸಾಧ್ಯತೆಗಳು ಕೂಡ ಇದೆ. ಎಸ್.ಟಿ. ಸೋಮಶೇಖರ್, ಬಸವರಾಜ ಬೊಮ್ಮಾಯಿ, ಇನ್ನೂ ಅನೇಕರ ಹೆಸರುಗಳು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇದರ ಜೊತೆಗೆ ಘಟಾನುಘಟಿ ನಾಯಕರೇ, ಬಿಜೆಪಿಯಲ್ಲಿ ಇರುವಂತಹ ಘಟಾನುಘಟಿ ನಾಯಕರೇ ಸಚಿವ ಸ್ಥಾನವನ್ನ ತಪ್ಪಿಸ್ಕೊಳ್ತಾರೆ, ಸಚಿವ ಸ್ಥಾನವನ್ನ ಕಳೆದುಕೊಳ್ತಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಆ ಸ್ಥಾನಕ್ಕೆ ಯಾರ್ಯಾರನ್ನ ಸಚಿವರಾಗಿ ನೇಮಕ ಮಾಡಲಾಗುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಹರ್ದೀಪ್ ಸಿಂಗ್ ಪುರಿ, ಪಂಕಜ್ ಚೌಧರಿ, ಈ ರೀತಿ ಅನೇಕರ ಹೆಸರುಗಳು ಕೇಳಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಾಹಿಲ್, ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸರ್ಜರಿ ಆಗುತ್ತೆ ಅನ್ನುವಂಥದ್ದು ಬಹುತೇಕವಾಗಿ ಪಕ್ಕಾ ಆಗಿದೆ. ಮುಂದಿನ ತಿಂಗಳು 10ನೇ ತಾರೀಕಿಗೆ ಕತ್ತರಿ ಬೀಳತ್ತೆ, ಸರ್ಜರಿ ಆಗತ್ತೆ. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗಬಹುದು, ಯಾರ್ಯಾರು ಕಳೆದುಕೊಳ್ಳಬಹುದು, ಇನ್ನು ಕರ್ನಾಟಕದ ಕೋಟಾ ಬಗ್ಗೆ ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಅಂತ? ಸಂತೋಷ್, ನರೇಂದ್ರ ಮೋದಿಯ ಕ್ಯಾಬಿನೆಟ್ ಅನ್ನ ಬೈಪಾಸ್ ಸರ್ಜರಿ ಮಾಡುವ ಒಂದು ಅನಿವಾರ್ಯ ಕಾಲಘಟ್ಟಕ್ಕೆ ನರೇಂದ್ರ ಮೋದಿ ಬಂದಿದ್ದಾರೆ ಎನ್ನುವಂತಹದ್ದು. ಕಾರಣ ನೀವು ಹೇಳಿದ ಹಾಗೆ ಪ್ರಧಾನ್ ಮೇಲಿರ್ತಕ್ಕಂತಹ ವಿವಾದಗಳು, ಪಂಕಜ್ ಪುರಿಯ ಕುತ್ತಿಗೆಯ ಸುತ್ತ ತೂಗುತ್ತಿರುವಂತಹ ತೂಗುಗತ್ತಿ, ಇವೆಲ್ಲವನ್ನ ಗಮನಿಸುವಾಗ ನರೇಂದ್ರ ಮೋದಿಯ ಮನೆಯಲ್ಲಿ ಮಂತ್ರಿಗಳು ಬದಲಾಗಬೇಕು ಎನ್ನುವಂತಹ ಅನಿವಾರ್ಯದ ಕೂಗುಗಳು ಎದ್ದಿದ್ದಾವೆ. ನೋಡಿ, ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಿರುವಂತಹ ಕರ್ನಾಟಕದಲ್ಲಿ 17 ಮಂದಿ ಬಿಜೆಪಿಗರು ಗೆದ್ರು, ಸಂಸದರಾದ್ರು, 2 JDS ನಿಂದಲೂ ಕೂಡ ಆಯ್ಕೆಯಾದ್ರು.
ಈ ಪೈಕಿ 5 ಮಂದಿಯನ್ನ ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ಗಳಾಗಿ ಆಯ್ಕೆ ಮಾಡಲಾಯಿತು. ಅದರಲ್ಲಿ 3 ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟರ್ಗಳಾದ್ರೆ ಇನ್ನಿಬ್ರು ರಾಜ್ಯ ಮಟ್ಟದ ಮಿನಿಸ್ಟರ್ಗಳಾದ್ರು. ಆ ಪೈಕಿ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ. ಹೀಗೆ ನೋಡಿ, ಈಗ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಮಂತ್ರಿಯಾಗಿದ್ದವರು, ಅವರ ವಿರುದ್ಧದ ಆರೋಪ ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರದಲ್ಲಿ ಅಮೆರಿಕಾದಂತಹ ದೇಶಗಳಲ್ಲೂ ಕೂಡ ಭಾರತೀಯ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡುವಂತಹ ಅವಸ್ಥೆಗೆ ಇಳಿದದ್ದು. ನರೇಂದ್ರ ಮೋದಿ ಅವರಿಗೆ ಇದು ಒಂದು ಪರೋಕ್ಷ ಅವಮಾನವಾಗಿತ್ತು. ಬಿಜೆಪಿಗೂ ಕೂಡ ಬಿಜೆಪಿಗರ ಜಂಘಾಬಲವೇ ನಡುಗುವಂತಹ ವಿಚಾರ ಇದಾಗಿತ್ತು. ಈ ತರಹದ್ದೊಂದು ಪೊಲಿಟಿಕಲ್ ಹೈಡ್ರಾಮಾಗಳು ನಿರಂತರವಾಗಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಯಾವುದಾದ್ರೂ ಹೊಸ ಮುಖಕ್ಕೆ ಈ ಬಾರಿ ಉತ್ತಮವಾದಂತಹ ಅವಕಾಶಗಳು ಸಿಗ್ತಾವ ಎನ್ನುವಂತಹ ಚರ್ಚೆಗಳು ಕೂಡ ಬಿಜೆಪಿ ಬಂಗಲೆಯಲ್ಲಿ ನಡೀತಾ ಇದೆ. ಹಾಗಾದ್ರೆ ಯಾರಿಗೆ ಸಿಗಬಹುದು ನೋಡಿ, ಕರ್ನಾಟಕದ 17 ಬಿಜೆಪಿ ಸಂಸದರುಗಳ ಪೈಕಿ ಒಂದಷ್ಟು ಹೊಸ ಮುಖಗಳಿಗೆ ಈ ಬಾರಿ ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಅವಕಾಶಗಳು ಸಿಗ್ತಾವ, ಅಥವಾ ಬೇರೆ ರಾಜ್ಯದ ಹೊಸ ಮುಖಗಳಿಗೆ ಈ ಅವಕಾಶಗಳು ಹೋಗ್ತಾವ ಎನ್ನುವಂತಹ ಚರ್ಚೆ. ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿಯ ಕ್ಯಾಬಿನೆಟ್ ಸರ್ಜರಿ ಆಗೋದಂತೂ ಖಂಡಿತ. ಈ ಸರ್ಜರಿಯ ಸಂದರ್ಭದಲ್ಲಿ ಕಳಂಕಿತರನ್ನ ಹೊರಗಿಟ್ಟು ಕಳಂಕ ರಹಿತರನ್ನ ಒಳಕ್ಕೆ ಸೇರಿಸುವಂತಹ ಪ್ರಯತ್ನಗಳಲ್ಲಿ ಕರ್ನಾಟಕದ ಯಾವ ಹೊಸ ಮುಖಕ್ಕೆ ಈ ಬಾರಿ ಸ್ಥಾನ ಸಿಗುತ್ತೆ ಎನ್ನುವಂತಹ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಸಂತೋಷ್. ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗೆ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಬೆಂಗಳೂರಿನ ಟ್ರಾಫಿಕ್ಗೆ ಸಿಗಲಿದೆ ಬಿಗ್ ರಿಲೀಫ್. ಕೊನೆಗೂ ಸಾಕಾರಗೊಂಡಿತು ಭವ್ಯ ಹೆದ್ದಾರಿ ಕನಸು. ನೋ ಟೋಲ್, ನೋ ಸಿಗ್ನಲ್, ರನ್ವೇ ರೆಡಿ. ಕೆಂಪೇಗೌಡರ ಕನಸಿಗೆ ಜೀವ ತುಂಬಿದ ಜನನಾಯಕ. ಪ್ರಗತಿಯ ಹೊಸ ಇತಿಹಾಸ ಸೃಷ್ಟಿಸಿದ ಸಿಎಂ ಡಿಕೆಶಿ. ಪ್ರಗತಿಪಥ ವೀಕ್ಷಿಸಿ ಮಧ್ಯಾಹ್ನ 3:30ಕ್ಕೆ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಇಡೀ ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಇನ್ನೂ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿಲ್ಲ. ಚಾಮರಾಜಪೇಟೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಏಜೆಂಟ್ಗಳ ಮಧ್ಯೆ ತೀವ್ರವಾಗಿ ಗಲಾಟೆ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಏಜೆಂಟ್ಗಳನ್ನ ನಿರ್ಲಕ್ಷ್ಯ ಮಾಡಿ ಬಿಜೆಪಿ ಜೊತೆ ಎಸ್ಐಆರ್ ಸಭೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಬಂದಿದೆ. ಒಟ್ಟು 31 ಬಿಎಲ್ಒಗಳ ಪೈಕಿ ಸ್ಥಳಕ್ಕೆ ಬಂದಿದ್ದು 14 ಬಿಎಲ್ಒಗಳು ಮಾತ್ರ. 31 ಜನ ಬರದೆ ಎಸ್ಐಆರ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಬಿಜೆಪಿಯವರು 11 ಜನರನ್ನ ಕಳಿಸಿ ನಾವೇ ಎಸ್ಐಆರ್ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಚಾಮರಾಜಪೇಟೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ತೀವ್ರವಾಗಿ ಗಲಾಟೆಗೆ ಕಾರಣವಾಗ್ತಾ ಇದೆ. ಇದು ಎಸ್ಐಆರ್ ಬಿಜೆಪಿ ಮತ್ತು ಕಾಂಗ್ರೆಸ್ ಜಟಾಪಟಿಗೆ ಎಸ್ಐಆರ್ ಸಿಬ್ಬಂದಿಗಳೇ ಬೇಸತ್ತು ಹೋಗಿದ್ದಾರೆ. ಇದೀಗ ಎಸ್ಐಆರ್ ನಡೆಸುವಂತಹ ಏನು ಬಿಎಲ್ಒಗಳಿದ್ದಾರೆ, ಈ ಕಾಂಗ್ರೆಸ್ ಹಾಗೂ ಬಿಜೆಪಿ ಏನು ಕಾರ್ಯಕರ್ತರಿದ್ದಾರೆ, ಅವರ ನಡುವಿನ ಕಿತ್ತಾಟಕ್ಕೆ ಈಗ ಬೇಸತ್ತು ಹೋಗಿದ್ದಾರೆ.
ಈವರೆಗೂ ಕೂಡ ಚಾಮರಾಜಪೇಟೆಯಲ್ಲಿ SIR ಪ್ರಕ್ರಿಯೆ ಆರಂಭ ಆಗಿಲ್ಲ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಸಹಜವಾಗಿ ಎದುರಾಗುವಂತಹ ಪ್ರಶ್ನೆ, ಮನೆ ಮನೆಗೆ ಈ ಹಿಂದೆ ಶಿಕ್ಷಕರು ತೆರಳಿ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಸ್ಥಳೀಯ ಶಿಕ್ಷಕರು ಮತ್ತೊಬ್ಬರು ಮಗದೊಬ್ಬರು ಯಾರ್ಯಾರು ಡೆತ್ ಆಗಿದ್ದಾರೆ, ಯಾರ್ಯಾರು ಇದ್ದಾರೆ, ಯಾರ್ಯಾರು ಇಲ್ಲ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ರು. ಆದರೆ ಅದಕ್ಕೊಂದು ರಾಜಕೀಯ ಬಣ್ಣ ಬಳಿಯೋದಕ್ಕೆ ಇತ್ತೀಚೆಗೆ ಪ್ರಯತ್ನಗಳು ನಡೀತು. ಅದೇ ಈ ಗೊಂದಲಗಳಿಗೆ ಮುಖ್ಯ ಕಾರಣ ಆಗ್ತಾ ಇರುವಂಥದ್ದು. ಹಿಂದೆನೂ ಕೂಡ ನಡೀತಾ ಇತ್ತು, ಆದರೆ ಗೊಂದಲಗಳಿಗೆ ಕಾರಣ ಆಗ್ತಿರ್ಲಿಲ್ಲ. ಆದರೆ ಈ ಬಾರಿ ಮತ್ತೆ ಗೊಂದಲ ಆರಂಭ ಆಗಿದೆ. ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಏಜೆಂಟ್ಗಳ ಮಧ್ಯೆ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಮರಾಜಪೇಟೆಯಲ್ಲಿ ಒಬ್ರಿಗೊಬ್ರು ಕಿತ್ತಾಡಿಕೊಂಡಂತಹ ಘಟನೆ ಸಂಭವಿಸಿದೆ. ಇದರ ನಡುವೆ ಈಗ BLOಗಳು ನಾವು ಏನಪ್ಪಾ ಮಾಡ್ಬೇಕೀಗ ಅಂತ ಧರ್ಮ ಸಂಕಟಕ್ಕೆ ಸಿಲುಕಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, 11 ಜನ BLOಗಳ ಜಾಗದಲ್ಲಿ ನಾವೇ ಏನು ಸರ್ವೆ ಮಾಡ್ತೀವಿ ಅಂತ ಬಿಜೆಪಿಯವರು ಅವರೇನೋ ಹೇಳಿದ್ರಂತೆ. ಮತ್ತೊಂದು ಕಡೆ ಇತ್ತ ಕಾಂಗ್ರೆಸ್ನ ನಾಯಕರು ಮುಖಂಡರು ಕೂಡ ಇಲ್ಲ, ಅವರ ಜೊತೆಗೆ ಸೇರ್ಕೊಂಡು ಇವರು ಪ್ರತ್ಯೇಕವಾಗಿ ಸಭೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಂಗಳೂರು ಗದ್ದುಗೆ ಗೆಲ್ಲೋದಕ್ಕೆ ಕಮಲ ಪಾಳಯ್ಯ ಈಗ ರಣತಂತ್ರವನ್ನೇ ಹೆಣಿತಾ ಇದೆ. GBA ಎಲೆಕ್ಷನ್ ಗೆಲ್ಲೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಸಭೆ ಮಾಡಿದ್ರು. ಏನೇ ಆಗಲಿ ಬೆಂಗಳೂರು ಗದ್ದುಗೆಯನ್ನ ಗೆಲ್ಲಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಆರ್ ಅಶೋಕ್ ಅವರು ಈ ಒಂದು ಪ್ಲಾನ್ ಅನ್ನು ರೂಪಿಸಿದ್ರು. ಹಲವಾರು ಪ್ಲಾನ್ಗಳನ್ನ ರೂಪಿಸಿದ್ದಾರೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ ನಡೀತಾ ಇದೆ. ಬೆಂಗಳೂರು ಬಿಜೆಪಿ ಶಾಸಕರು ಸಂಸದರು ಈ ಸಭೆಯಲ್ಲಿ ಭಾಗಿಯಾದರು. ಕಾಂಗ್ರೆಸ್ ಈಗಾಗಲೇ ಅಧಿಕಾರದಲ್ಲಿದೆ, ಆದರೂ ಕೂಡ ನಮ್ಮವರು ಗೆಲ್ಲಲೇಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಚಕ್ರವ್ಯೂಹವನ್ನ ಹೇಳಿರಿ ಅಂತ ತಮ್ಮ ಎಲ್ಲಾ ನಾಯಕರಿಗೂ ಕೂಡ ಕರೆ ಕೊಟ್ಟಿದ್ದಾರೆ. ಅದರ ಜೊತೆಗೆ GBA ಅಭ್ಯರ್ಥಿಗಳು ಯಾರಿದ್ದಾರೆ ಅವರ ಪರವಾಗಿ ಸಕ್ರಿಯವಾಗಿ ನೀವು ಪ್ರಚಾರ ಮಾಡಬೇಕು. ಅಂದ್ರೆ ಯಾರ್ಯಾರು ಶಾಸಕರು ಸಂಸದರಿದ್ದೀರಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡಬೇಕು. ಓಟ್ಗಳನ್ನ ಪಡೆಯೋದಕ್ಕೆ ಯಶಸ್ವಿ ಆಗಬೇಕು. ಏನೇನೆಲ್ಲ ಒಂದು ಹಗರಣಗಳಾಗಿದ್ದಾವೆ, ಏನೇನೆಲ್ಲ ಸಮಸ್ಯೆಗಳನ್ನ ಮಾಡಿದೆ ರಾಜ್ಯ ಸರ್ಕಾರ, ಆ ಎಲ್ಲ ವಿಚಾರಗಳನ್ನೂ ಕೂಡ ಜನರ ಮುಂದೆ ಇಟ್ಟು ಅವರ ಮನವೊಲಿಸಿ ವೋಟ್ ಪಡ್ಕೊಳ್ಳೋದಕ್ಕೆ ಮುಂದಾಗಬೇಕು ಅಂತ ತಂತ್ರಗಳನ್ನ ಹೆಣೆದಿದ್ದಾರೆ. ತಮ್ಮ ಶಾಸಕರು ಸಂಸದರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಅಡ್ಡ ಮತದಾನ ಏನಾಯ್ತಲ್ಲ, ಆ ರೀತಿ ಇಲ್ಲಿ ನಡೆಯಲ್ಲ, ಜವಾಬ್ದಾರಿ ತಗೊಳ್ಬೇಕು. ನೀವು ಗೆದ್ದಿರ್ಲಿ ಸೋತಿರ್ಲಿ, ಹಾಲಿಗಳಾಗಿರ್ಲಿ ಮಾಜಿಗಳಾಗಿರ್ಲಿ, ಅಭ್ಯರ್ಥಿಗಳು ಯಾರಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳು, ಅವರನ್ನ ಗೆಲ್ಲಿಸ್ಕೊಂಡು ಬರುವಂತಹ ಜವಾಬ್ದಾರಿ ನಿಮ್ದು. ಇಲ್ಲದೆ ಹೋದ್ರೆ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೆ. ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾ ಇದೆ ಹೈಕಮಾಂಡು. ಹೀಗಾಗಿ ಇದರಲ್ಲಿ ನೇರವಾಗಿ ಸಿಕ್ಕಿಬೀಳುತ್ತೀರಿ, ಸಮಸ್ಯೆ ಆಗತ್ತೆ ಅಂತ ಎಲ್ಲರಿಗೂ ಖಡಕ್ ಆಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಮದುವೆಯಾಗಿದ್ದ ವಿವಾಹಿತೆ ಜೊತೆಯಲ್ಲೇ ಒಬ್ಬ ಯುವಕ ಜೂಟಾಗಿದ್ದಾನೆ. ಮನೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೃತ್ಯ ಎಸಗಿದ ಪ್ರಮುಖ 3 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಮನೆ ಧ್ವಂಸ ಮಾಡಿದಂತಹ ಪ್ರಮುಖ 3 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿ ಮಾರಿಹಾಳ ಪೊಲೀಸರು 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿಯ ಭರಮ್ಯಾನಹಟ್ಟಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ವಿವಾಹಿತೆ ನಾಗವ್ವಳನ್ನ ಓಡಿಸಿಕೊಂಡು ಯಲ್ಲಪ್ಪ ಎಂಬಾತ ಹೋಗಿದ್ದ.
ಆದ್ರೆ ಯಲ್ಲಪ್ಪನ ಮನೆ ಮೇಲೆ ನಾಗರಾಜ್, ರವಿ, ಈಶ್ವರ್ ಎಂಬುವರು ದಾಳಿ ಮಾಡಿದ್ರು. ಏಕಾಏಕಿ ಮನೆ ಮೇಲೆ ದಾಳಿ ಮಾಡಿದ್ರು, ಮನೆ ಧ್ವಂಸ ಮಾಡಿದ್ರು. ಹೀಗಾಗಿ ಬೆಳಗಾವಿ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿತ್ತು. ಓಡೋದವರು, ಓಡಿಸ್ಕೊಂಡು ಹೋಗಿದ್ದಾತ ಆತ. ಆದ್ರೆ ನಮ್ಮ ಮನೆಯನ್ನ ಯಾಕೆ ಧ್ವಂಸ ಮಾಡಬೇಕು, ನಮ್ಮದೇನ್ ತಪ್ಪಿದೆ ಇದರಲ್ಲಿ ಅಂತ ಕುಟುಂಬಸ್ಥರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ದಾಖಲು ಮಾಡಿದ್ರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಎಷ್ಟೊಂದು ಅಮಾನವೀಯ ಘಟನೆ ನಡೆದಿದೆ ಅಂತ. ಒಂದು ಕಡೆ ವಿವಾಹಿತೆಯನ್ನ ಕರೆದುಕೊಂಡು ಒಬ್ಬ ಓಡ್ ಹೋಗಿದ್ದಾನೆ. ಅದಾದ ನಂತರದಲ್ಲಿ ಏನು ಯಲ್ಲಪ್ಪ ಎಂಬಾತ ವಿವಾಹಿತೆಯನ್ನ ಕರೆದುಕೊಂಡು ಪರಾರಿಯಾಗಿದ್ದ. ಅವರ ಮನೆ ಮೇಲೆ ನಾಗರಾಜ್, ರವಿ, ಈಶ್ವರ್ ಎಂಬವರು ದಾಳಿ ಮಾಡಿದ್ರು. ನಿನ್ನೆ ಸಂಜೆ ಸುಮಾರು 6 ಗಂಟೆ ಬರ್ಮ್ಯಾನಟ್ಟಿ ಊರಲ್ಲಿ ಭೀಮಪ್ಪ, ತಂದೆ ಯಲ್ಲಪ್ಪ ನಾಯಕ್ ಇವರ ಮನೆ ಮೇಲೆ ಕೆಲವು ಜನ ಹೋಗಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಅವರ ಪ್ರಾಪರ್ಟಿಗೆ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಅವರು ಇವತ್ತು ದೂರು ನೀಡಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಬಾಡಿ ಇಂಜುರಿ ಇಲ್ಲ, ಆದರೆ ಪ್ರಾಪರ್ಟಿದು ಸಾಕಷ್ಟು ನುಕ್ಸಾನ್ ಇದರಲ್ಲಿ ಆಗಿದೆ. ನಾವು ಈಗಾಗಲೇ ಒಂದು ಸ್ಪೆಷಲ್ ತಂಡ ಮಾಡಿದ್ದೀವಿ. ಇದರಲ್ಲಿ ಆರೋಪಿ ಯಾರ್ಯಾರಿದ್ದಾರೆ ಅವರಿಗೆ ಬೇಗನೆ ನಾವು ದಸ್ತಗಿರಿ ಮಾಡ್ತೀವಿ. ಭೀಮಪ್ಪ ಅವ್ರ ಮಗ ಯಲ್ಲಪ್ಪ, ಈ ಯಾರು ಹಲ್ಲೆದಾರು ಇದ್ದಾರೆ ಅವರ ಮನೆದು ಹೆಣ್ಮಗಳ ಜೊತೆಗೆ ಓಡೋಗಿದ್ದಾರೆ ಅಂತ ಅವರಿಗೆ ಗ್ರೀವಾನ್ಸ್ ಇತ್ತು. ಅದರಿಂದ ಇವರು ಹೋಗಿದ್ದಾರೆ. ಯಾರು ಕಾನೂನು ಅವರ ಕೈಯಲ್ಲಿ ತಗೊಂಡಿದೆ ಅವರ ಮೇಲೆ ಖಂಡಿತವಾಗಿ ಕ್ರಮ ಆಗುತ್ತೆ. ಇದರಲ್ಲಿ ಯಾರ್ಯಾರು ಭಾಗಿದ್ದಾರೆ ಅವ್ರಿಗೆಲ್ಲರಿಗೂ ದಸ್ತಗಿರಿಯನ್ನು ಮಾಡ್ತೀವಿ. 10 ಕೋಟಿಗೂ ಅಧಿಕ ಹಣ ದುರುಪಯೋಗದ ಆರೋಪ ಕೇಳಿಬರ್ತಾ ಇದೆ. ಸಹಕಾರಿ ಬ್ಯಾಂಕ್ ಹಣ ಅವ್ಯವಹಾರದ ಆರೋಪ ಕೇಳಿಬರ್ತಾ ಇದೆ. ಸಹಕಾರಿ ಬ್ಯಾಂಕ್ನ ದುಡ್ಡು ಅವ್ಯವಹಾರ ಮಾಡಿದ್ದಾರೆ, ಅದನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಬ್ಯಾಂಕ್ ಅಧ್ಯಕ್ಷ ಬಸನಗೌಡ ಆತ್ಮಹತ್ಯೆಗೆ ಶರಣಾಗಿದ್ರು. ಮಾತೋಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಸೌಹಾರ್ದ ಸಹಕಾರಿ ಬ್ಯಾಂಕ್ ಯಾದಗಿರಿ ಶಹಾಪುರದಲ್ಲಿ ಇರೋ ಬ್ಯಾಂಕು. ಈ ಬ್ಯಾಂಕ್ನಲ್ಲಿ ಹಣ ದುರುಪಯೋಗದ ಆರೋಪಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತೆ. ಬ್ಯಾಂಕ್ನಲ್ಲಿ ಒಟ್ಟು 267 ಜನ 10 ಕೋಟಿಗೂ ಅಧಿಕ ದುಡ್ಡು ಠೇವಣಿ ಮಾಡಿದ್ರು. ಠೇವಣಿದಾರರಿಂದ